ಬಹುಶಃ 3 ವರ್ಷದ ಹಿಂದೆ ನನಗೆ ಕನ್ನಡ ರಾಜ್ಯ ವಿಧಾನದ ಸ್ಪೀಕರ್ನ ಸ್ಥಾನದ ಅವಕಾಶ ಮಾಡಿಕೊಟ್ಟಿದ್ದರು. ಬಹುಶಃ ನಿಮ್ಮೆಲ್ಲರ ಸಹಕಾರ ಮಾರ್ಗದರ್ಶನ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಆಡಳಿತ ಪಕ್ಷ ಸದಸ್ಯರು, ಪ್ರತಿಪಕ್ಷದ ನಾಯಕರು, ಎಲ್ಲ ನಮ್ಮ ಸದಸ್ಯರು ಅವರ ಸಹಕಾರ ಮುಖಾಂತರ, ಅಧಿಕಾರಿಗಳ ಒಂದು ಕಾರ್ಯದ ಮುಖಾಂತರ ಉತ್ತಮವಾಗಿ ಆ ಸದನ ನಡೆಸಿದಂಥ ಒಂದು ಸಂತೋಷ ನನಗೆ ಮತ್ತು ನೆಮ್ಮದಿ ಇದೆ. ಇದೀಗ ಪಕ್ಷ ಗುರುತಿಸಿಕೊಂಡು ನನ್ನನ್ನು ಇವತ್ತು ಸಚಿವರನ್ನಾಗಿ ಇವತ್ತು ನೇಮಕ ಆಗಿದೆ ಅಂತ ನನಗೆ ಸೂಚನೆ ಬಂದಿದೆ. ನನಗೆ ಅತ್ಯಂತ ಸಂತುಷ್ಟವಾಗಿದ್ದೇನೆ. ನಾನು ಬಹುಶಃ ರಾಹುಲ್ ಗಾಂಧೀಜಿಯವರಿಗೂ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ, ವೇಣುಗೋಪಾಲ್ ಜಿ ಅವರಿಗೂ, ರಣದೀಪ್ ಸುರ್ಜೇವಾಲಾ ಅವರಿಗೂ, ಇಂದಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೂ ಮತ್ತು ಈಗ ನೂತನ ಮುಖ್ಯಮಂತ್ರಿ ಆಗಿರುವಂಥ ಡಿ ಕೆ ಶಿವಕುಮಾರ್ ಜಿ ಅವರಿಗೂ ನನ್ನ ಪರವಾಗಿ, ಕ್ಷೇತ್ರ ಜನರ ಪರವಾಗಿ ಜಿಲ್ಲೆಯನ್ನು ಕೃತಜ್ಞತೆ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೋಡಿ, ಯಾವ ಖಾತೆ, ಪ್ರತಿಯೊಂದು ಖಾತೆಗೆ ಅದರ ಮಹತ್ವ ಇದೆ. ಪ್ರತಿಯೊಂದು ಖಾತೆಯಲ್ಲಿ ಕೂಡ ಜನಸಾಮಾನ್ಯ ಕೆಲಸ ಮಾಡುವಂಥ ಅವಕಾಶಗಳಿದೆ. ಖಾತೆ ಅದು ದೊಡ್ಡದು ಇದು ಸಣ್ಣಂತ ಯಾವುದೇ ಪ್ರಶ್ನೆ ಇಲ್ಲ. ಸಿಕ್ಕಿದಂಥ ಖಾತೆಯನ್ನು ಪ್ರಾಮಾಣಿಕತೆಯಿಂದ ನಾವು ಕೆಲಸ ಮಾಡಿಕೊಂಡು ಹೋಗಬೇಕು. ಸೊ ಪೋಸ್ಟ್ ಈಸ್ ನಾಟ್ ಇಂಪಾರ್ಟೆಂಟ್, ವರ್ಕ್ ಈಸ್ ಇಂಪಾರ್ಟೆಂಟ್. ಆರೋಗ್ಯ ಸಚಿವರಾಗಿ ಒಳ್ಳೆ ಕೆಲಸ ಮಾಡಿದ್ರಿ, ಹಂಗಾಗಿ ಅದೇ ಅಂಥದ್ದೇನು ನಿರೀಕ್ಷೆ ನನಗೆ ಗೊತ್ತಿಲ್ಲ. ಅಂತ ಒಂದು ನಿರೀಕ್ಷೆ ನಾನು ಮಾಡಲಿಲ್ಲ. ನಾನು ಈಗ ಒಂದು ಕಡೆ ನಾನು ಸಚಿವನಾಗಿ, ಸ್ಪೀಕರ್ ಆಗಿ ನಾನು ಶಾಸಕರಿಗೆ, ವಿಧಾನಸಭಾ ವ್ಯಾಪ್ತಿಗೆ ಈಗೇನಾದರೂ ನಮಗೆ ಕೆಲಸ ಮಾಡಲಿಕ್ಕೆ ಆಗ್ತಿತ್ತು. ಸಚಿವರಾಗಿ ಈಗ ನನಗೆ ರಾಜ್ಯದ ಜನತೆ ಪರವಾಗಿ ಕೆಲಸ ಮಾಡಲಿಕ್ಕೆ ನಮಗೆ ಅವಕಾಶ ಇವತ್ತು ಆಗ್ತದೆ. ಆದ ಕಾರಣ ರಾಜ್ಯ ಜನತೆಗೆ ಒಂದಲ್ಲ ಒಂದು ರೀತಿಯಿಂದ ಸಂವಿಧಾನ ಬದ್ಧಕ್ಕೆ ಅನುಗುಣವಾಗಿ ಮತ್ತು ಪಕ್ಷದ ಒಂದು ತತ್ವ ಸಿದ್ಧಾಂತಕ್ಕೆ ಅನುಗುಣವಾಗಿ ನನ್ನ ಕೆಲಸ ಮಾಡಿ ಎಲ್ಲರ ವಿಶ್ವಾಸವನ್ನು ಪಡ್ಕೊಳ್ತೇನೆ. ಸರ್, ಸಮುದಾಯದ ಲೆಕ್ಕಾಚಾರದಲ್ಲಿ ಯುಟಿ ಖಾದರ್ ಅವರ ಹೆಸರು ಡಿಸಿ ಹುದ್ದೆಗೂ ಕೂಡ ಕೇಳಿಬಂತು, ಹೆಸರು ಬಂತು, ಚರ್ಚೆ ಕೂಡ ಆಯಿತು. ಆ ಥರದ ಚರ್ಚೆ ಈಗ ಹೈಕಮಾಂಡ್ ಮಟ್ಟದಲ್ಲಿ ಇದೆಯಾ ಸರ್? ಅದೇನೋ ಬೆಳವಣಿಗೆ ಆಗುತ್ತೆ? ನೋಡಿ, ಕಾಂಗ್ರೆಸ್ ಪಕ್ಷ ಒಂದು ಸಂವಿಧಾನದ ಅನುಗುಣವಾಗಿ ತತ್ವ ಸಿದ್ಧಾಂತದಲ್ಲಿ ಸಾಮಾಜಿಕವಾದ ನ್ಯಾಯದ ಅಡಿಯಲ್ಲಿ ಎಲ್ಲರಿಗೂ ಕೂಡ ಅದರ ಗೌರವ ಮತ್ತು ಅವಕಾಶವನ್ನು ಕೊಡ್ತದೆ. ಕೊಟ್ಟವರೆಲ್ಲರಿಗೂ ಕೆಲಸ ಮಾಡುವಂಥ ಜವಾಬ್ದಾರಿ ಇದಕ್ಕೆ. ಅದೊಂದು ಗೌರವ, ಆ ಒಂದು ಸಮುದಾಯಕ್ಕೆ ಗೌರವ ಕೊಡಬೇಕಂತ ಹೇಳಿಕೊಂಡು ವಿಶ್ವಾಸ ತಗೊಂಡು ಹೋಗಿದ್ದೇವೆ. ಎಲ್ಲ ಇನ್ಕ್ಲೂಸಿವ್ ಥಿಯರಿ ಮುಖಾಂತರ ಇವತ್ತು ಅವಕಾಶ ಕೊಡುವಂಥದ್ದು. ಕೊಟ್ಟ ನಂತರ ಎಲ್ಲವೂ ಕೂಡ ಸರ್ವರಿಗೆ ಕೂಡ ಕೆಲಸ ಮಾಡುವಂಥ ವಿಚಾರ ಇವತ್ತು ಇರುವಂಥದ್ದು. ಅದೆಲ್ಲವೂ ಕೂಡ ಪಕ್ಷ ತೀರ್ಮಾನ ಮಾಡ್ತದೆ. ನನಗೆ ಒಂದು ಕಡೆ ಸಚಿವನಾಗಿ ಇವತ್ತು ಜನರ ಕೆಲಸ ಮಾಡಲಿಕ್ಕೆ ಸಿಕ್ಕಿದಂಥ ಅವಕಾಶ ಸಂತೋಷ. ಎರಡನೇದಾಗಿ ಪಕ್ಷದ ಕೆಲಸ ಕಾರ್ಯಗಳಿಗೆ ತೊಡಗಿಸೋದು ಅದು ಮತ್ತು ಸಂತೋಷ. ಯಾಕಂತ ಹೇಳಿದರೆ ನನಗೆ ಅಧಿಕಾರ ಸ್ಪೀಕರ್ ಆದಾಗ ನನಗೆ ಮಂತ್ರಿ ಸ್ಥಾನ ಮಿಸ್ ಆಗಲಿಲ್ಲ. ಆದರೆ ಪಕ್ಷದ ಕೆಲಸ ಕಾರ್ಯಕ್ಕೆ ಹೋಗೋದು ನನಗೆ ಮಿಸ್ ಆಗ್ತಿತ್ತು. ಪಕ್ಷದ ಕಚೇರಿಗೆ ಹೋಗೋದು, ನಮ್ಮ ಪಕ್ಷದ ಕಾರ್ಯಕ್ರಮ ಮಾತಾಡೋದು, ಅಧಿಕೃತವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು, ಅಥವಾ ಆ ಕಡೆ ಚರ್ಚೆ ಆಗೋದಕ್ಕೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋದು, ನಿಮ್ಮ ಜೊತೆ ಫ್ರೀಯಾಗಿ ಮಾತಾಡೋದು ಮೀಡಿಯಾದವ್ರ ಜೊತೆ, ಇದು ಸಿಕ್ಕಿದಂಥ ಅವಕಾಶ. ಇದರಿಂದ ಒಂದು ನನಗೆ ಮುಕ್ತಿ, ಬಿಡುಗಡೆ ಸಿಕ್ಕಿದಂತ ಜೈಲಿಂದ ಬಿಟ್ಟಂತ ಪರಿಸ್ಥಿತಿ ಆಗಿದೆ. ಯಾವುದು? ಸ್ಪೀಕರ್ ಸ್ಥಾನವನ್ನು ನಮ್ಮ ಪಕ್ಷದ ಹೈಕಮಾಂಡ್ ಯಾರು ತೀರ್ಮಾನ ಮಾಡ್ತಾರೋ ಅದನ್ನು ಫಿಲ್ ಮಾಡ್ತಾರೆ. ಎಲ್ಲರಿಗೂ ಕೂಡ ಅದರ ಯೋಗ್ಯತೆ ಮತ್ತು ಬುದ್ಧಿವಂತಿಕೆ ಎಲ್ಲ ಶಾಸಕರಿಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.